ಸೈಯದ್ ಅವರೇ, ಇವ್ರು ಹೇಳ್ತಾ ಇದ್ರು, ಈಗ ನೋಡಿ ಚನ್ನಪಟ್ಟಣದಲ್ಲಿ ಅಂತರ ಹೆಚ್ಚಾಗ್ತಾ ಇದೆ. ನಮ್ಮ ನಾಯಕರು ಒಂದು ಚಾಣಾಕ್ಷ ನಡೆಯಿಂದ ಒಂದು ಒಳ್ಳೆ ನಿರ್ಧಾರವನ್ನು ಮಾಡಿದ್ರು ಅಂತ. ಅಂದರೆ ಅವರಿಗೆ ನಿಮ್ಮ ಪಕ್ಷದ ಅಭ್ಯರ್ಥಿಯೇ ಬೇಕಾಗಿತ್ತು ಅವರ ಚಾಣಾಕ್ಷತೆಗೆ. ಸರ್, ಕುತಂತ್ರ ಮಾಡೋದರಲ್ಲಿ, ಮೋಸ ಮಾಡೋದರಲ್ಲಿ, ದ್ರೋಹ ಮಾಡೋದರಲ್ಲಿ, ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡೋದರಲ್ಲಿ ಕಾಂಗ್ರೆಸ್ಸು ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ಡ್. ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. ಒಂದು ನಿಮಿಷ ಸರ್, ಒಂದು ನಿಮಿಷ. JDS ಏನು ಮಾಡೇ ಇಲ್ಲ, ಹಾಗಾದ್ರೆ ರಾಜಕೀಯ ತಂತ್ರಗಾರಿಕೆ ಮಾಡೇ ಇಲ್ಲ. ಈ ಸೀಟು, ಈ 3 ಸೀಟು ಈ ಸರ್ಕಾರಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇತ್ತ? ಇತ್ತೀಚೆಗೆ ಕರ್ನಾಟಕದಲ್ಲಿರುವಂಥ ಜ್ವಲಂತ ಸಮಸ್ಯೆಗಳು ಎಲ್ಲ ಬಿಟ್ಟು ಇಡೀ ಕ್ಯಾಬಿನೆಟ್ 4 ತಿಂಗಳಿಂದ ಕೆಲಸ ಕಾರ್ಯ ಬಿಟ್ಟು ಈ ಸೀಟ್ಗಳಿಂದ ಇದೆ. ಆಮೇಲೆ ಈ ಚನ್ನಪಟ್ಟಣದ ಏನಿದೆಯೋ ಇದು ದ್ವೇಷದ ರಾಜಕಾರಣಕ್ಕೋಸ್ಕರ ಮಾಡಿರೋವಂಥದ್ದು. ಇದು ದ್ವೇಷದ ರಾಜಕಾರಣ. ಅವ್ರು ತಮ್ಮನ್ನು ಸೋಲಿಸಿದ್ವಿ, ಆ ಒಂದು ಕಾರಣಕ್ಕೆ ಇವ್ರಿಗೆ ನೈತಿಕತೆ ಸಿದ್ಧಾಂತ ಯಾವುದೂ ಇಲ್ಲ. ಇವ್ರು ಹೇಳಿದ್ರಲ್ಲ ಬಿ ಜೆ ಪಿಯಿಂದ ಮೋಸ ಆಗಿದಲ್ಲ. 15th ಆಗಸ್ಟೇ CP ಯೋಗೇಶ್ವರ್ಗೂ DK ಶಿವಕುಮಾರ್ ಅವ್ರಿಗೂ ಡೀಲ್ ಆಗೋಯ್ತು. ಯಾವತ್ತು ಅವರು ಧ್ವಜಾರೋಹಣದಲ್ಲಿ ಕಾಣಿಸ್ಕೊಂಡ್ರು DK ಶಿವಕುಮಾರ್ ಜೊತೆಯಲ್ಲಿ, ಅಲ್ಲಿಗೆ ಮುಗಿದೋಯ್ತು ಕಥೆ. ಒಂದು ತ್ಯಾಗ ಮಾಡ್ಬೋದಿತ್ತು, ಏನೋ CP ಯೋಗೇಶ್ವರ್ ಹೋಲ್ಡಿಂಗ್ ಇದೆ, ಯಾವುದಕ್ಕೂ ಕೇಳಿಲ್ಲ ಅವರು, ಯಾವುದಕ್ಕೂ ಕೇಳಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ತೋರಿಸಿದ್ದೀರಿ. ತರಾತುರಿದಲ್ಲಿ ಹೋಗಿ ಅವರು ರಿಸೈನ್ ಮಾಡಿಬಿಟ್ಟು ಬಂದುಬಿಟ್ರು. ಒಂದಿನ ಹಿಂದೆನೇ ನಾಮಿನೇಷನ್ ಫೈಲ್ ಮಾಡಿಬಿಟ್ರು. ಇನ್ನೂ ಒಂದು ದಿನ ಟೈಮ್ ಇತ್ತಲ್ಲ, ವೇಟ್ ಮಾಡಿಲ್ಲ ಅವರು. ಅಂದರೆ ಆಲ್ರೆಡಿ ಅವರಿಗೆ ಡೀಲ್ ಆಗಿತ್ತು. ಆಯ್ತಾ ಸರ್? ಇನ್ನೊಂದು ಬಾಲಕೃಷ್ಣ ಅವರೇ, ಅಂದರೆ ನಿಮಗೆ ಒಳ್ಳೆ ಕ್ಯಾಂಡಿಡೇಟ್ ನಿಮ್ಮ ಪಕ್ಷದಲ್ಲಿ ಇಲ್ಲ. ಅಂದರೆ ನೀವು ಒಂದು ರೀತಿ ಆ ರೀತಿ ಪಕ್ಷ ಬಣಗುಡ್ತಿತ್ತು. NDA ಮೈತ್ರಿಕೂಟದಲ್ಲಿದ್ದಂಥ ಅಭ್ಯರ್ಥಿಯೇ ನಿಮಗೆ ಬೇಕಾಗಿತ್ತು. ಅಷ್ಟು ನೀವು ಏನು ಶೂನ್ಯ ಆಗಿಲ್ಲ. ಇನ್ನ ಕಂಪ್ಲೀಟ್ ಆಗಿ ಇನ್ನ 2 ಪಾಯಿಂಟ್ ಹೇಳೋದಿದ್ದಾವೆ. ಮಾತಾಡ್ರಿ. ನೋಡಿ, ತಾವು ಹೇಳಿದ್ರಿ ನಿಮಗೆ NDA ಅಭ್ಯರ್ಥಿನೇ ಬೇಕಾಗಿತ್ತ ಅಂತ. ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿ, ಕಾಂಗ್ರೆಸ್ ಪಕ್ಷ ಯಾವುದೇ ಇತರ ಅಭ್ಯರ್ಥಿಗಳ ಮೇಲೆ ನಾವು ಯಾವತ್ತೂ ಕೂಡ ಡಿಪೆಂಡ್ ಆಗಿಲ್ಲ. ಸರ್ 100% ಡಿಪೆಂಡ್ ಆಗಿದ್ದೀವಿ. ಮುಕ್ಕಾಲು ಭಾಗ ಇರೋದೇ JDS ರಾಷ್ಟ್ರೀಯ ಅಧ್ಯಕ್ಷರೇ ಯೋಗ್ಯತೆ ಇಲ್ಲ. ಒಂದು ಲೀಡರ್ ಬೆಳೆಸಿ ಯಾವತ್ತಾದ್ರೂ ಅವನಿಗೆ ನಿಲ್ಲಿಸಿ MLA ಮಾಡಿಸಿದ್ದೀರಾ ಹೇಳಿ? ಸಿದ್ದರಾಮಯ್ಯ, CM ಇಬ್ರಾಹಿಂ, ರೋಷನ್ ಬೇಗಿಂದ ಹಿಡಿದು ಶಿವಲಿಂಗೇಗೌಡರಿಂದ ಹಿಡಿದು ಮುಕ್ಕಾಲು ಭಾಗ ಪ್ರಧಾನಮಂತ್ರಿ ನಿಮ್ಮನ್ನು ಮಾಡಿದ್ಯಾರು? ಪ್ರಧಾನಮಂತ್ರಿ ಮಾಡಿದ ಯಾವ ಪಕ್ಷ ಪ್ರಧಾನ ಮಾಡಿತು? ನಿಮ್ಮ ಕುಮಾರಸ್ವಾಮಿ ಅವರಿಗೆ ಯಾವ ಪಕ್ಷ ಮುಖ್ಯಮಂತ್ರಿ? ಯೋಚನೆ ಮಾಡಿ. ಚೂರಿ ಅಲ್ರಿ, ನೀವು JDS ಕಾಂಗ್ರೆಸ್ ನಿಮಿಷ ಸೈಯದ್ ಅವರೇ, ಈಗ ನೋಡಿ ಒಂದು ನಿಮಿಷ ಸರ್, ಮಾತಾಡಿ ಸರ್. ಕಾಂಗ್ರೆಸ್ನವರಿಗೆ ನೀವು JDSನವರು ಯಾವಾಗ ಚೂರಿ ಹಾಕಿದ್ರಿ, ನೀವು ಯಾರು ಸಹಾಯ ಮಾಡಿದ್ರು ಅವರಿಗೆ? DK ಶಿವಕುಮಾರ್ ಸರ್, ಇದು ವಾಟ್ ಇಸ್ ದಿಸ್ ಸರ್? ಒಂದು ಇಲ್ಲ ಅವ್ರು ಮಾತಾಡ್ಲಿ, ತಪ್ಪು ಮಾಹಿತಿ ಮಾಹಿತಿ ಅಲ್ರಿ, ನಾನು ಹೇಳೋದು ಸುಮ್ಮನೆ ನೀವು ಟೈಮ್ ಇದೆ. ಈಗ ಒಂದು ಆಯ್ತು. ಈಗ ಈ ಚನ್ನಪಟ್ಟಣ ಕಥೆ ಆಯ್ತು, ಚನ್ನಪಟ್ಟಣದ ಮಾತಾಡೋಣ. ಈಗ ಸ್ವಲ್ಪ ನಿಮಗೆ ನಿಮ್ಮ ಪಕ್ಷದ ಪರವಾಗಿ ಟ್ರೆಂಡಿಂಗ್ ಇದೆ. ಈಗ ಸಂಡೂರಿಗೆ ಹೋಗೋಣ. ಸಂಡೂರಲ್ಲಿ ಈಗ ನೋಡಿ, ಯಾವ ಪಕ್ಷಗಳು ಕೂಡ ಈ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ ಅನ್ನುವಂಥದ್ದು. ಸಂಡೂರಲ್ಲಿ ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ಅವರು ಸ್ಪರ್ಧೆ ಮಾಡಿರುವಂಥದ್ದು. ಅವರು ಆರಂಭಿಕ ಮುನ್ನಡೆ ಇದ್ರು, ಮತ್ತೆ ಅವು ಎಣಿ ಆಟ ಆಗ್ತಾ ಇದೆ. ಯಾಕೆ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ? ಕುಟುಂಬದ ರಾಜಕೀಯ ಇವರಲ್ಲಿ ಜಾಸ್ತಿ ಇದೆಯಾ, ಯಾವ್ದ್ರಲ್ಲಿ ಜಾಸ್ತಿ ಇದೆ? ಚರ್ಚೆ ಮುಂದುವರ್ಸೋಣ. ಮಾತಾಡೋಣ. ಟೈಮ್ ಇದೆ, ಸಮಯ ಇದೆ, ಸಾವಕಾಶ, ತುಂಬಾ ಸಮಯ ಇದೆ, ಮಾತಾಡೋಣ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡು ತನ್ನ ನಾಗಾಲೋಟವನ್ನ ಮುಂದುವರಿಸಿದೆ. ಬಿಜೆಪಿ 208, ಕಾಂಗ್ರೆಸ್ 69, ಇತರೆ 3. ಬಹುತೇಕ ಮಹಾರಾಷ್ಟ್ರದಲ್ಲಿ
ಮಹಾಯುತಿ ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ದಟ್ಟಾಗಿರುವಂಥದ್ದು. ಜಾರ್ಖಂಡ್ನಲ್ಲೂ ಕೂಡ ನೆಕ್ ಟು ನೆಕ್, ನೇರ ಅಲ್ಲಿ ಸ್ವಲ್ಪ ಕಷ್ಟ ಇದೆ. ಜಾರ್ಖಂಡ್ನಲ್ಲಿ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ರಾಜ್ಯದ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಮುನ್ನಡೆ, ಹೇಳೋದಕ್ಕಾಗಲ್ಲ, ಏನು ಬೇಕಾದರೂ ಆಗ್ಬೋದು. ರಾಜ್ಯದಂತೂ ತುಂಬ ಕುತೂಹಲ ಮೂಡಿಸಿದೆ. 3 ಉಪಕಥನಗಳಲ್ಲೂ ಕೂಡ ಅಭ್ಯರ್ಥಿಗಳು ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ. ಸಂಡೂರು, ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ಗೆ ಲೀಡ್.